ಸಿಗಂದೂರು ಸೇತುವೆ ಇದು ಬರೀ ಒಂದು ಸೇತುವೆಯಲ್ಲ, ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರು ಸುತ್ತುವರಿದು ನಿಂತರು ಊರನ್ನ ತೊರೆಯದೆ ಇಲ್ಲೇ ಉಳಿದ ಅದೆಷ್ಟೋ ಹಳ್ಳಿಗರ ದಶಕಗಳ ಕನಸು ಅಂದ್ರೆ ತಪ್ಪಾಗಲ್ಲ. 1964ರಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾಯಿತು. ಆ ಹಿನ್ನೀರಿನಲ್ಲಿ ಸಾವಿರಾರು ಜನರ ಭೂಮಿ, ಬದುಕು, ಭರವಸೆಗಳೆಲ್ಲ ಮುಳುಗಿ ಹೋಯಿತು. ಊರುಗಳೆಲ್ಲ ದ್ವೀಪದಂತಾಗಿ ಸಂಚರಿಸೋಕೆ ದಾರಿ ಇಲ್ಲದ ಹೊತ್ತಲ್ಲಿ ಜನ ಉಕ್ಕುಡ ಮತ್ತು ತೆಪ್ಪಗಳಲ್ಲಿ ಸಂಚರಿಸೋಕೆ ಶುರು ಮಾಡಿದರು. ತೀರಗಳನ್ನು ತಲುಪೋಕೆ ಅವುಗಳನ್ನೇ ನಂಬಿಕೊಂಡಿದ್ದರು. ಆದರೆ ಅದೊಂದು ದಿನ ಉಕ್ಕುಡದಲ್ಲಿ ಮದುವೆಯ ದಿಬ್ಬಣಕ್ಕೆ ಹೊರಟಿದ್ದ 21 ಜನ ಉಕ್ಕುಡ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿದ್ರು. ಕೊನೆಯುಸಿರೆಳೆದವರಲ್ಲಿ ಆಗ ತಾನೇ ಮದುವೆಯಾಗಿ ಬರುತ್ತಿದ್ದ ನವದಂಪತಿಗಳು ಇದ್ರು. ಅದಾದ ಮೇಲೆ ಒಳನಾಡು ಜಲಸಾರಿಗೆ ಇಲಾಖೆ ಲಾಂಚ್ ಗಳನ್ನ ಹಿನ್ನೀರಿಗಿಳಿಸುತ್ತೆ. ಆ ಲಾಂಚ್ ಗಳು ದಡದಿಂದ ದಡಕ್ಕೆ ಜನರನ್ನ, ವಾಹನಗಳನ್ನ ಹೊತ್ತು ಸಾಗುತ್ತೆ. ಆದರೂ ಸಮಸ್ಯೆಗಳು ಕಡಿಮೆ ಆಗಿರಲಿಲ್ಲ. ಮಳೆಗಾಲದಲ್ಲಿ ಹಿನ್ನೀರು ಹೆಚ್ಚಾಗಿ ಸಮಸ್ಯೆ ಆದರೆ ಬೇಸಿಗೆಯಲ್ಲಿ ನೀರು ಕಡಿಮೆಯಾಗಿ ಸಂಚರಿಸೋಕೆ ಕಷ್ಟವಾಗುತ್ತಿತ್ತು. ಆ ವಾಹನಗಳನ್ನ ಲಾಂಚ್ ಒಳಗೆ ನಿಲ್ಲಿಸುವುದೊಂದು ಸವಾಲಾಗಿದ್ದರೆ ಆಗಾಗ ಗ್ರಾಮಸ್ಥರ ಮತ್ತು ಪ್ರವಾಸಿಗರ ಮಧ್ಯೆ ಗಲಾಟೆಗಳು ನಡೆಯುತ್ತಿತ್ತು. ಅದೆಲ್ಲದಕ್ಕೂ ಮುಕ್ತಿಯಾಗಿ ಹಲವಾರು ಜನರ ಹೋರಾಟದ ಫಲವಾಗಿ ಈ ಸೇತುವೆಯ ಕಾಮಗಾರಿ ಶುರುವಾಯಿತು. ಶಂಕುಸ್ಥಾಪನೆಯ ದಿನದಂದೇ ಸಂಬಂಧಪಟ್ಟ ಅಧಿಕಾರಿಗಳ, ರಾಜಕೀಯ ನಾಯಕರುಗಳ ಜೊತೆಗೆ ಹಗಲಿರುಳು ದುಡಿದ ಕಾರ್ಮಿಕರ ಶ್ರಮದಿಂದ 2.4 ಕಿಲೋಮೀಟರ್ನ ಕೇಬಲ್ ತಂತ್ರಜ್ಞಾನ ಹೊಂದಿರೋ ಈ ಸಿಗಂದೂರು ಸೇತುವೆ ತಲೆ ಎತ್ತಿ ನಿಂತಿದೆ. 470 ಕೋಟಿ ರು ಹಣವನ್ನ ಈ ಸೇತುವೆಯ ನಿರ್ಮಾಣಕ್ಕೆ ಬಳಸಲಾಗಿದೆ ಅಂತ ಹೇಳಲಾಗುತ್ತೆ. ಭಾರತದ 2ನೇ ಅತಿ ಉದ್ದದ ಕೇಬಲ್ ಸೇತುವೆ ಅನ್ನೋ ಹೆಗ್ಗಳಿಕೆಗೂ ಈ ಸಿಗಂದೂರು ಸೇತುವೆ ಪಾತ್ರವಾಗುತ್ತೆ. ಇಲ್ಲಿದ್ದ ಲಾಂಚ್ಗಳಲ್ಲಿ ನಾನು ಸಾಗಿ ಹೋಗುವಾಗ ಆ ಜನರ ಪ್ರಯಾಣದ ಕಷ್ಟಗಳನ್ನು ನೋಡುವಾಗ ಪಕ್ಕದಲ್ಲೇ ನಿರ್ಮಾಣದ ಹಂತದಲ್ಲಿದ್ದ ಈ ಸೇತುವೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯನ್ನ ಕೊಟ್ಟಿತ್ತು. ಅದರಂತೆ ಅದೆಷ್ಟೋ ಜನರ ಬದುಕಿನ ಆಶಾಕಿರಣವಾಗಿ ನಿರ್ಮಾಣವಾದ ಈ ಸೇತುವೆಯ ಕಡೆಗೆ ಇಂದು ನನ್ನ ಪ್ರಯಾಣ ಬಂದು ತಲುಪಿತ್ತು. ಸದೃಢವಾದ ಈ ಬೃಹತ್ ಸೇತುವೆಯ ಲೋಕಾರ್ಪಣೆ ಖುಷಿ ಕೊಟ್ಟರೆ ಪಕ್ಕದಲ್ಲೇ 16 ವರ್ಷಗಳು ಜನರನ್ನ ಹೊತ್ತು ಸಾಗಿ ಇಂದಿಗೆ ಸ್ತಬ್ಧವಾಗಿ ನಿಂತಿದ್ದ ಲಾಂಚ್ಗಳನ್ನ ಕಂಡು ಬೇಸರವೂ ಆಗಿತ್ತು. ಆದರೆ ಬದಲಾವಣೆ ಜಗದ ನಿಯಮ. ಅವುಗಳನ್ನ ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳೋ ಚಿಂತನೆ ಇದೆ. ಬಳಸಲಿ, ಪ್ರವಾಸೋದ್ಯಮವೂ ಬೆಳೆಯಲಿ. ಆದರೆ ಕಸ ಹಾಕಿ ಹಾಳುಗೆಡವದಿರಲಿ ಆ ಚಿಕ್ಕ ಚಿಕ್ಕ ದ್ವೀಪಗಳನ್ನ, ಈ ಊರನ್ನ, ಶರಾವತಿಯ ಹಿನ್ನೀರನ್ನ. ಈ ಸೇತುವೆಗಳು, ರಸ್ತೆಗಳು, ವಿದ್ಯುತ್, ಆಸ್ಪತ್ರೆಯ ರೀತಿಯ ಮೂಲ ಸೌಕರ್ಯಗಳಿಗೆ ಜನರ ಬದುಕನ್ನೇ ಬದಲಾಯಿಸುವ ಶಕ್ತಿ ಇದೆ. ಹಾಗೆ ಸರ್ಕಾರಗಳು ಕೂಡ ಇವುಗಳನ್ನ ಒದಗಿಸೋ ಕಡೆಗೆ ಹೆಚ್ಚಾಗಿ ಗಮನ ಹರಿಸಬೇಕಿದೆ.